ಯಾದಗಿರಿ ಬಂಕ್ಗಳಲ್ಲೂ ಹೆಚ್ಚಾಗ್ತಾ ಇದೆ ನೋ ಸ್ಟಾಕ್ ಬೋರ್ಡ್. ಬಂಕ್ನಲ್ಲಿ ಕ್ಯಾನ್ಗಳಿಗೆ ಡೀಸೆಲ್ ಹಾಕಲು ನಿರಾಕರಣೆ ಮಾಡ್ತಾ ಇದ್ದಾರೆ. ದೂರದ ಊರಿಂದ ಟ್ರ್ಯಾಕ್ಟರ್ ತೆಗೆದುಕೊಂಡು ಬರೋಕ್ಕಾಗ್ತಾ ಇಲ್ಲ. ಸೊ ಹೀಗಾಗಿ ಕ್ಯಾನ್ ಹಿಡ್ಕೊಂಡು ಬರ್ತಾ ಇದ್ದಾರೆ. ಡೀಸೆಲ್ ಇಲ್ಲದೆ ಇರೋದಕ್ಕೆ ವಾಪಸ್ ತೆರಳ್ತಾ ಇದ್ದಾರೆ ಅನ್ನದಾತರು. ಕೃಷಿ ಚಟುವಟಿಕೆ ಮಾಡೋದಕ್ಕೆ ಡೀಸೆಲ್ ಬೇಕೇ ಬೇಕು. ಹೀಗಾಗಿ ಡೀಸೆಲ್ ಸಿಗದೆ ಪರದಾಡ್ತಾ ಇದ್ದಾರೆ. ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ. ವಾಹನ ಸವಾರರಿಗೆ ತೈಲ ದರ ಏರಿಕೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಟ್ರ್ಯಾಕ್ಟರ್ ಮಾಲೀಕರಿಗೆ ಅದೇ ರೀತಿಯಾಗಿ ಪ್ರತಿಯೊಂದು ವಾಹನ ಸವಾರರಿಗೆ ಕೂಡ ಪೆಟ್ರೋಲ್ ಹಾಗೂ ಡೀಸೆಲ್ ಸಿಗದಂತ ಸವಾಲು ಕೂಡ ಎದುರಾಗಿದೆ. ಇಂಥದರ ನಡುವೆ ಕೊರತದ ನಡುವೆ ಈಗ ಇಂದು ಪೆಟ್ರೋಲ್ ಹಾಗೂ ಡೀಸೆಲ್ ದರ ಕೂಡ ಏರಿಕೆ ಕಂಡಿದೆ. ಆದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಬಹುತೇಕ ಪೆಟ್ರೋಲ್ ಹಾಗೂ ಪೆಟ್ರೋಲ್ ಬಂಕ್ ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಎದುರಾಗಿದೆ. ನಾವು ಖುದ್ದ ಈಗ ಏನು ರೈತರು ಪೆಟ್ರೋಲ್ ಬಂಕ್ ಗೆ ಏನು ಟ್ರ್ಯಾಕ್ಟರ್ ತೆಗೆದುಕೊಂಡು ಬಂದಿದ್ರು, ಆ ಟ್ರ್ಯಾಕ್ಟರ್ನಲ್ಲೇ ಕೂಳ್ತಿದ್ದೇವೆ. ಈಗ ದೃಶ್ಯಗಳನ್ನು ಕೂಡ ನಾವು ಪೆಟ್ರೋಲ್ ಬಂಕ್ ನಲ್ಲಿ ಇಳಿದು ನಾವು ನೋಡುವಂತ ಕಾರ್ಯ ಕೂಡ ಮಾಡ್ತೀವಿ. ಈಗ ಏನು ಯಾದಗಿರಿ ನಗರದ ಹೊರಭಾಗದಲ್ಲಿ ಇರುವಂತ ಭಾರತ್ ಪೆಟ್ರೋಲ್ ಬಂಕ್ ನಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಕೊರತೆ ತಲೆದೋರಿದೆ. ಯಾಕಂತಂದ್ರ ಈಗ ನಾವು ನೋಡಬಹುದು ಈಗ ಭಾರತ್ ಪೆಟ್ರೋಲ್ ಬಂಕ್ ನಲ್ಲಿ ವಾಹನ ಸವಾರರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಪೆಟ್ರೋಲ್ ಸಿಗ್ತಾ ಇಲ್ಲ. ಹೀಗಾಗಿ ನಿನ್ನೆಯಿಂದ ಇಲ್ಲಿ ಪೆಟ್ರೋಲ್ ಬಂಕ್ ನಲ್ಲಿ ಪೆಟ್ರೋಲ್ ನೋ ಸ್ಟಾಕ್, ಅದೇ ರೀತಿಯಾಗಿ ಡೀಸೆಲ್ ನೋ ಸ್ಟಾಕ್ ಎಂದು ಸೂಚನಾ ಫಲಕವನ್ನು ಹಾಕಿದ್ದಾರೆ. ಆದ್ರೆ ಒಂದ್ ಕಡೆ ತೈಲ ದರ, ಪೆಟ್ರೋಲ್ ಹಾಗೂ ಡೀಸೆಲ್ ದರ 10 ದಿನದ ಅವಧಿಯಲ್ಲಿ 4 ಬಾರಿ ಏರಿಕೆ ಕಂಡಿದೆ. ಅದೇ ರೀತಿಯಾಗಿ ಒಂದ್ ಕಡೆ ದರ ಏರಿಕೆ ಆದ್ರೂ ಕೂಡ ಜನರು ಹಾಕಿಸಿಕೊಳ್ಳಲು ಪೆಟ್ರೋಲ್ ಡೀಸೆಲ್ ಹಾಕಿಸಿಕೊಳ್ಳಲು ಮುಂದಾಗಿದ್ದಾರೆ. ಆದ್ರೆ ಅವರಿಗೆ ಪೆಟ್ರೋಲ್ ಹಾಗೂ ಡೀಸೆಲ್ ಇದ್ಯಾವುದು ಸಿಗ್ತಾ ಇಲ್ಲ. ಒಂದ್ ಕಡೆ ಈಗಲೇ ಮುಂಗಾರು ಪೂರ್ವ ಮಳೆ ಆಗಿದ್ದ ಹಿನ್ನೆಲೆಯಲ್ಲಿ ರೈತರು ಕೂಡ ಜಮೀನಿನಲ್ಲಿ ಟ್ರ್ಯಾಕ್ಟರ್ ಬಳಕೆಯನ್ನು ಮಾಡಿ ಕೃಷಿ ಚಟುವಟಿಕೆ ಮಾಡ್ತಾ ಇದ್ದಾರೆ. ಈಗ ಈಗ ಇಲ್ಲಿ ಟ್ರ್ಯಾಕ್ಟರ್ ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಏನಂತಂದ್ರೆ ಹೊಲದಲ್ಲಿ ಗಳೆ ಹೊಡೆಯುವ ಕಾರ್ಯನಿಮಿತ್ತವಾಗಿ. ಆದ್ರೆ ಇಲ್ಲಿ ಪೆಟ್ರೋಲ್ ಬಂಕ್ ನಲ್ಲಿ ಡೀಸೆಲ್ ಕೊರತೆ ಹಿನ್ನೆಲೆಯಲ್ಲಿ ಡೀಸೆಲ್ ಹಾಕಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಬಹುತೇಕ ಪೆಟ್ರೋಲ್ ಬಂಕ್ ನಲ್ಲಿ ಇದೇ ಸಮಸ್ಯೆ ಕೂಡ ಇದೆ. ಹೀಗಾಗಿ ಇಲ್ಲಿ ಟ್ರ್ಯಾಕ್ಟರ್ ಮಾಲೀಕರು ನಮ್ ಜೊತೆ ಇದ್ದಾರೆ. ಏನಕ್ಕೆನಾ ನೀವು ಟ್ರ್ಯಾಕ್ಟರ್ ತೆಗೆದುಕೊಂಡು ಬಂದಿರಿ, ಇಲ್ಲಿ ಡೀಸೆಲ್ ಸಿಗ್ತದೇ ಇಲ್ಲ. ಆಮೇಲೆ ಕೃಷಿ ಮಾಡೋ ಸಂದಿ ಟ್ರ್ಯಾಕ್ಟರ್ ಬೇಕು ಗಳೆ ಹೊಡ್ಲಕ್ಕ, ಅದು ಯಾವ್ದು ಸಿಗ್ತಾ ಇಲ್ಲ. ಏನ್ ಸಮಸ್ಯೆ ಆಗ್ತದೆ ಸರ್? 20 ಕಿಲೋಮೀಟರ್ ಬಂದಿವ್ರಿ, ಡೀಸೆಲ್ ಸಿಗ್ತಾ ಇಲ್ರಿ. ಈಗ ಡೀಸೆಲ್ ರೇಟ್ ಜಾಸ್ತಿ ಆಗಿದ್ರಿ. ಮತ್ತೆ ಏನ್ ಮಾಡ್ಬೇಕು ಇದಕ್ಕೆ? ಈಗೆಲ್ಲ ಟ್ರ್ಯಾಕ್ಟರ್ ತಗೊಂಡ್ಬಂದಿರಿ ಇಲ್ಲಿಗೆ. ಅಂದ್ರ ನಾವು ಕ್ಯಾನ್ ತಗೊಂಡ್ಬಂದ್ರೆ ಹಾಕ್ತಾ ಇಲ್ಲ, ಕ್ಯಾನ್ ತಗೊಂಡ್ಬಂದ್ರೆ ಹಾಕ್ತಾ ಇಲ್ಲ ಅಂತ ಟ್ರ್ಯಾಕ್ಟರ್ ತಗೊಂಡ್ರಿ ನೀವು? ತಗೊಂಬಂದಿರಿ 20 ಕಿಲೋಮೀಟರ್ ಇಲ್ಲಿ 4 ಪೆಟ್ರೋಲ್ ಬಂಕ್ ಕೇಳಿದಿವ್ರಿ, ಡೀಸೆಲ್ ಇಲ್ಲ ಅಂತ ಹೇಳಿದ್ರಿ. ಇಲ್ಲ ಅಂದ್ರೆ ಕ್ಯಾನ್ ತಗೊಂಡೋದ್ರ ಅವ್ರು ಹಾಕಿಲ್ಲ, ಹಿಂಗೆ ಟ್ರ್ಯಾಕ್ಟರ್ ತಗೊಂಡ್ಬಂದಿರಿ ಇಲ್ಲಿ? ಹಾಕಿಲ್ಲ, ಟ್ರ್ಯಾಕ್ಟರ್ ತಗೊಂಬಂದಿವ್ರಿ. ಇಲ್ಲಿ ಟ್ರ್ಯಾಕ್ಟರ್ ತಗೊಂಡ್ರು ಡೀಸೆಲ್ ಇಲ್ರಿ ಇಲ್ಲಿ. ಈಗ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಎರಡು ಸ್ಟಾಕ್ ಇಲ್ಲ ನಿಮ್ಗೆ. ಹೊಲದಾಗ ಈಗ ಮುಂಗಾರು ಪೂರ್ವ ಮಳೆ ಆಗ್ಯದ, ಕೆಲಸ ಮಾಡ್ಬೇಕು ಗಳೆ ಹೊಡೆಯೋದು ಟ್ರ್ಯಾಕ್ಟರ್ ಮೂಲಕ, ಹೆಂಗ್ ಮತ್ ಸಮಸ್ಯೆ? ಈಗ ಅದೇ ಕೇಳಕ್ ಬರ್ರಿ, ಯಾರನ್ನ ಕೇಳ್ಬೇಕು ಈಗ ಅಂತ ಬಂದಿವ್ರಿ. ಅದೇ ನಿಂತೀವ್ರಿ, ಈಗ ನೀವು ಬಂದಿದ್ರಿ. ಈಗ ಅದೇ ರೀ ಈ ಸಮಸ್ಯೆ ಬಗೆಹರಿಸ್ಬೇಕಂದ್ರೆ. ಇದು ಇಲ್ಲಿನ ಸ್ಥಳೀಯರ ಮಾತಾಗಿದೆ. ಪೆಟ್ರೋಲ್ ಹಾಗೂ ಡೀಸೆಲ್ ಕೊರತೆಯಿಂದ ನಾವು ಸಮಸ್ಯೆ ಎದುರಿಸ್ತಾ ಇದ್ದೇವೆ. ಕೃಷಿ ಚಟುವಟಿಕೆ ಮಾಡಲು ಕೂಡ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ತೈಲ ದರ ಇಳಿಕೆ ಮಾಡೋ ಜೊತೆ ಪೆಟ್ರೋಲ್ ಹಾಗೂ ಡೀಸೆಲ್ ಸಮರ್ಪಕವಾಗಿ ಸಿಗುವಂತ ಕಾರ್ಯ ಮಾಡಬೇಕೆಂದು ಆಗ್ರಹ ಕೂಡ ಮಾಡಿದ್ದಾರೆ. ನಾಗಪ್ಪ ಮಾಲಿಪಟೇಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ. ಅನ್ನದಾತರು ಯಾರನ್ನ ಕೇಳೋದು ಅಂತ ಕೇಳ್ತಾ ಇದ್ರು. ಯಾರನ್ನೂ ಕೇಳಬೇಕಾಗಿಲ್ಲ. ಯಾಕೆ ಅಂದ್ರೆ ದುರಂತ ಯಾರೂ ಕೇಳಿಸ್ಕೊಳ್ತಾ ಇಲ್ಲ ನಿಮ್ಮ ಪ್ರಶ್ನೆಗಳು ಅಂತಂದ್ರೆ ಇವ್ರಿಗೆ ಅಲರ್ಜಿ. ರಾಜಕೀಯ ಮಾಡಿ ಅಂತ ಹೇಳಿ ಬೇಕಾದ್ರೆ ತಾಸ್ಗಟ್ಲೆ ಕುಂತು ಒಬ್ಬರ ಮೇಲೆ ಒಬ್ರು ಬೇಕಾದಷ್ಟು ಮಾತಾಡ್ತಾರೆ. ಆದ್ರೆ ಜನರ ಸಮಸ್ಯೆ, ಅನ್ನದಾತರ ಸಮಸ್ಯೆ ಅಂದ್ರೆ ಯಾರಿಗೂ ಕಿವಿ ಕೇಳಿಸಲ್ಲ. ಯಾಕೆ ಅಂತಂದ್ರೆ ಪ್ರಶ್ನೆಗಳಂದ್ರೆ ಅವ್ರಿಗೆ ಅಲರ್ಜಿ. ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳಬೇಕು, ಬಾಯಿ ಮುಚ್ಕೊಂಡು ಕೂತ್ಕೋಬೇಕು. ನೀವೇನಾದ್ರೂ ತಿರುಗಿಸಿ ಕೇಳಿದ್ರೋ ಕತೆ ಅಷ್ಟೇ, ಮುಗೀತು. ಇದು ಧೋರಣೆ. ಇದು ನಮ್ಮ ದೇಶದ ಅತಿ ದೊಡ್ಡ ದುರಂತ. ಪರಿಸ್ಥಿತಿ ಹಂಗೆ ಸಾಧಾರಣ ಆಯ್ತಣ್ಣ. ಏನು ಮಾಡಂಗಿಲ್ಲ. ಜಾಸ್ತಿ ಆದ್ರೆ ಓಡಿಸ್ಬೇಕು, ಕಮ್ಮಿ ಆದ್ರೆ ಓಡಿಸ್ಬೇಕು. ಏನು ಮಾಡೋಕ್ಕಾಗಲ್ಲ. ಜೀವನ ನಡೆಸಲೇಬೇಕಾ? ಮತ್ತೆ ಗ್ಯಾಸ್ ಇದು ನಂಬೇಕಂದ್ರೆ ಜೀವನ ಮಾಡ್ಕೊಂಡ್ರೆ ನಾವು ಬೇರೆ ಅದರಿಂದಿಲ್ಲ. ಆಟ ಓಡಿಸೋ ಜೀವನ ಮಾಡಬೇಕು. ಅದೇ ಒಂದು 200 ರೂಪಾಯಿ 300 ರೂಪಾಯಿ ಮಾಡ್ಕೊಂಡು ಮತ್ತೆ ಗ್ಯಾಸ್ ಹಾಕ್ಸ್ಬೇಕು, ಪೆಟ್ರೋಲ್ ಹಾಕ್ಸ್ಬೇಕು. ಎಲ್ಲದೂ ನೋಡ್ಬೇಕಣ್ಣ. ಯಾಕಂದರೆ ಗ್ಯಾಸ್ ಬೇರೆ ರೇಟ್ ಆಗೈತಿ, ಗ್ಯಾಸ್ ಪೆಟ್ರೋಲ್ ಅದೇ ಎರಡು ಒಂದೇ. ಕಳೆದ 3 ವರ್ಷದಿಂದ ಜನಗಳಿಗೆ ದುಡಿಮೆನೇ ಇಲ್ಲ, ಯಾರ ಹತ್ರ ದುಡ್ಡೂ ಇಲ್ಲ. ಅದರಲ್ಲಿ ಈ ಥರ ಎಲ್ಲ ದುಬಾರಿ ಆಗ್ತಾ ಹೋದರೆ, ಪೆಟ್ರೋಲು ಡೀಸೆಲ್ ಜಾಸ್ತಿ ಮಾಡೋದ್ರಿಂದ ದಿನನಿತ್ಯ ಸಾಮಾನುಗಳೆಲ್ಲ ದುಬಾರಿ ಆಗ್ತಾ ಹೋಗ್ತಾವೆ. ಸಾಮಾನ್ಯ ಜನರು ಬದುಕೋದು ಭಾಳ ಕಷ್ಟ ಆಗುತ್ತೆ ಈ ಥರ ಆದರೆ. ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ಲೋಕಲ್ ರಾಜ್ಯ ಸರ್ಕಾರದವರು ಹಾಗೆ ಕೇಂದ್ರ ಸರ್ಕಾರದವರು ಕ್ರಮ ಕೈಗೊಳ್ಬೇಕಂತ. ಜೀವನ ಮಾಡೋದೇ 3 ವರ್ಷದಿಂದ ಕಷ್ಟ ಆಗ್ಬಿಟ್ಟಿದೆ ಇಲ್ಲಿ ನಮ್ಮಲ್ಲಿ. ಅದರಲ್ಲಿ ಈ ಥರ ಇದು ಒಂದೇ ಎಕ್ಸ್ಟ್ರಾ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು. ಅದ್ರ ಜೊತೆಗೆ ಎಲ್ಲದೂ ಜಾಸ್ತಿ ಆಗ್ತಾ ಹೋಗುತ್ತೆ.
ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿ ಆಗೋವರೆಗೂ ಕಾಯಿರಿ. ಈಗ ಯುದ್ಧ ನಿಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಇರಾನ್ ಮತ್ತು ಅಮೆರಿಕಾದ ನಡುವೆ ಶಾಂತಿಯ ಮಾತುಕತೆಗಳು ನಡೀತಾ ಇದೆ. ಈ ಶಾಂತಿಯ ಮಾತುಕತೆಗಳು ಕುದುರಿದರೆ ಹರ್ಮುಜ್ ಜಲಸಂಧಿ ಎಂದಿನಂತೆ ಓಪನ್ ಆಗುತ್ತೆ, ನಮ್ಮ ಸಂಕಷ್ಟಗಳು ಕೊನೆಗಾಣುತ್ತವೆ ಅನ್ನುವಂಥ ಆಶಾಭಾವದೊಂದಿಗೆ ಬಂದಿದ್ದು ಬರಲಿ, ದೇವರೊಬ್ಬ ಇರಲಿ ಅಂತ ದಿನಗಳು ಮುಂದೂಡಬೇಕಷ್ಟೆ. ಒಂದು ಬ್ರೇಕ್ ತಗೊಳ್ತೀವಿ. ಬ್ರೇಕ್ನ ನಂತರ ಮತ್ತೆ ಕುರ್ಚಿ ಕಾದಾಟದ ಲಕ್ಷಣಗಳು ರಾಜ್ಯದಲ್ಲಿ ಕಂಡು ಬರ್ತಾ ಇದೆ. ಯಾಕೆ ಅಂದರೆ ದೆಹಲಿ ನಾಯಕರು ಈಗ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅವರಿಗೆ. ಪಂಚಗ ರಾಜ್ಯಗಳ ಎಲೆಕ್ಷನ್ ಆಯಿತು. ಈ ಎಲೆಕ್ಷನ್ನಲ್ಲಿ ಕೇರಳ ಒಂದು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಅವ್ರಿಗೆ ಒಳ್ಳೆಯ ರಿಸಲ್ಟ್ ಬಂದಿಲ್ಲ. ಹೀಗಾಗಿ ಈಗ ಭಾಳ ಫ್ರೀ ಇದ್ದಾರೆ, ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ. ಆಮೇಲೆ ಈಗ ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡೋಕ್ಕೂ ಅವ್ರು ಭಯ ಪಡ್ತಾ ಇದ್ದಾರೆ. ಯಾಕೆಂದರೆ ಅವ್ರನ್ನ ಈ ಜಾರ್ಜ್ ಸೊರೋಸ್, ಪಾಕಿಸ್ತಾನ್ ಅಂತ ಎಲ್ಲ ಆಡಳಿತ ಪಕ್ಷ ಅವ್ರಿಗೆ ಹಣೆಪಟ್ಟಿ ಕಟ್ತಾ ಇರೋದ್ರಿಂದ ಬೆಟರ್ ಎಲ್ಲಿ ಕ್ರೈಸಿಸ್ ಇದೆ ಅದನ್ನು ಬಗೆಹರಿಸೋಣ ಅಂತ ತುಂಬ ಫ್ರೀಯಾಗಿ ಈಗ ಎಲ್ಲರನ್ನೂ ಕರೀತಾ ಇದ್ದಾರೆ. ಅದರ ಭಾಗವಾಗಿ ಇವತ್ತು ಮುಖ್ಯಮಂತ್ರಿಗಳು 7 ಗಂಟೆಗೆ ದೆಹಲಿ ಹೋಗ್ತಾ ಇದ್ದಾರೆ.